ಜಗತ್ತು ಕೇವಲ ಎರಡು ತರಹದ ಜನರನ್ನ ಗುರುತಿಡಿಯುತ್ತೆ, ಬೇಟೆಗಾರ ಮತ್ತೆ ಬೇಟೆನ. ಏನಾದ್ರೂ ನೀವು ಬೇಟೆ ಆಗಿದ್ರೆ ಆಗ ಜಗತ್ತು ನಿಮ್ಮನ್ನ ತುಳಿದಾಕ್ಬಿಡುತ್ತೆ. ಆದ್ರೆ ಏನಾದ್ರೂ ನೀವು ಬೇಟೆಗಾರ ಆಗಿದ್ರೆ ಆಗ ಜಗತ್ತು ನಿಮ್ಮಿಂದ ಹೆದರೋದು ಶುರು ಮಾಡುತ್ತೆ. ಈ ಜಗತ್ತು ಒಂದು ಯುದ್ಧದ ಮೈದಾನ, ಒಂದು ಈ ರೀತಿ ಯುದ್ಧ. ಅದರಲ್ಲಿ ಕೇವಲ ಎಲಕ್ಕಿಂತ ಶಕ್ತಿಶಾಲಿನೇ ಗೆಲ್ತಾನೆ. ಇಲ್ಲಿ ದುರ್ಬಲ ವ್ಯಕ್ತಿಗಳು ಕೇವಲ ಒಂದು ಚಿಕ್ಕ ಮೀನಿನ ಹಾಗೆ ದೊಡ್ಡ ಬೇಟೆಗಾರರ ಬೇಟೆ ಆಗ್ತಾರೆ. ಯಾವ ದಿನ ನಿಮಗೆ ಈ ಜಗತ್ತಿನ ನಿಜವಾದ ಸತ್ಯ ಅರ್ಥ ಆಗುತ್ತೋ ಆ ದಿನ ನೀವು ಕೇವಲ ಒಂದು ನಿರ್ಧಾರ ತಗೋತೀರಾ, ಬೇಟೆಗಾರ ಆಗು ಅಥವಾ ಬೇಟೆ ಆಗು. ಏನಾದ್ರೂ ನೀವು ಮೆಂಟಲಿ ಅಂಡ್ ಫಿಸಿಕಲಿ ವೀಕ್ ಇದ್ರೆ ಈ ಜಗತ್ತಿನ ಜನರು ನಿಮ್ಮನ್ನ ದಿನಾ ಸತಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜನ ನಿಮಗೆ ತಮಾಷೆ ಮಾಡ್ತಾರೆ, ನಿಮ್ಮಿಂದ ಚಿಕ್ಕ ಚಿಕ್ಕ ವಿಷಯಗಳನ್ನ ದೂರ ಇಡ್ತಾರೆ. ಯಾವ ತರ ಅಂದ್ರೆ ಲೈಕ್ ಯು ಆರ್ ನಾಟ್ ಸೋ ಇಂಪಾರ್ಟೆಂಟ್. ಮತ್ತೆ ನಿಮ್ಮನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ತಾರೆ. ಒಬ್ಬ ನಿಮಗೆ ಸುಳ್ಳು ಹೇಳಿದ್ರೆ ಒಬ್ಬ ನಿಮಗೆ ಮೋಸ ಮಾಡ್ತಾನೆ. ಹೇಳೋದಕ್ಕಂತೂ ಎಲ್ಲ ನಿಮ್ಮ ಸ್ನೇಹಿತರೆ, ಆದ್ರೆ ನಿಜವಾದ ಸಮಯದಲ್ಲಿ ನೀವು ಬೀಳ್ತಾ ಇರೋದನ್ನ ನೋಡಿ ನಗೋರೆ ಎಲ್ಲಕ್ಕಿಂತ ಜಾಸ್ತಿ ಇರ್ತಾರೆ. ಆದ್ರೆ ಏನಾದ್ರೂ ನೀವು ನಿಮ್ಮನ್ನ ಒಬ್ಬ ಮಾನ್ಸ್ಟರ್ ರೀತಿ ಮಾಡಿದ್ರೆ ಫಿಸಿಕಲಿ ಅಂಡ್ ಮೆಂಟಲಿ, ಆಗ ಜಗತ್ತು ನಿಮ್ಮಿಂದ ಕಿರಿಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡುತ್ತೆ. ಇವತ್ತು ನಾನು ನಿಮಗೆ ಈ ರೀತಿ ರೂಲ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಅದು ನಿಮ್ಮನ್ನ ಒಬ್ಬ ಈ ರೀತಿ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಅವನನ್ನ ಯಾರು ಸೋಲಿಸದೇ ಇರೋದು, ಅವನಿಗೆ ಬೇರೆಯವರು ಮೋಸ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಮತ್ತೆ ಅವನಿಗೆ ಜಗತ್ತು ಕೇವಲ ಒಂದೇ ಹೆಸರಿಂದ ಗುರುತಿಡಬೇಕು, ದ ಬೀಸ್ಟ್, ರಾಕ್ಷಸನಂತೆ. ಒಬ್ಬ ಈ ರೀತಿ ಬೀಸ್ಟ್, ಅವನು ಯಾರ ಮುಂದೆನೂ ಬಗ್ಗಲ್ಲ, ಯಾರಿಂದಾನು ಹೆದರಲ್ಲ, ಮತ್ತೆ ಯಾರದು ಕೇಳಲ್ಲ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಮನಸ್ಸಿಂದ ಒಂದು ಮಾತು ಕೊಡಬೇಕಾಗತ್ತೆ. ನೀವು ಈ ವಿಡಿಯೋನ ಯಾವುದೇ ಸ್ಕಿಪ್ ಮಾಡದೆ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಧ್ಯಾನದಿಂದ ನೋಡ್ತೀರಾ, ಮತ್ತೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಈಗ ನೀವು ತಯಾರಿದ್ರೆ ಆಗ ಕಮೆಂಟ್ಸ್ ಅಲ್ಲಿ ಬರೀರಿ ಐ ಆಮ್ ಬೀಸ್ಟ್, ಮತ್ತೆ ಈ ವಿಡಿಯೋನ ಹೇಳ್ದ ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಮ್ಯಾಜಿನ್, ನೀವೊಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಅದಕ್ಕೆ ನೀವು ನಿಂತೇ ಟ್ರಾವೆಲ್ ಮಾಡ್ತಿದ್ದೀರಾ. ಮತ್ತೆ ನಿಮ್ಮ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಅವನು ನೋಡೋದಕ್ಕೆ ಕಟ್ಮಸ್ತ್ ಆಗಿ ಸರಿಯಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾನೆ, ಮತ್ತೆ ನೀವು ನೋಡೋದಕ್ಕೆ ವೀಕ್ ಕಾಣ್ತೀರಾ. ಮತ್ತೆ ಆ ವ್ಯಕ್ತಿ ಜೊತೆ ನಿಮ್ಮ ಮಾತುಕತೆ ನಡೆದು ವಾದ ಆಗೋಯ್ತು. ಈಗ ವ್ಯಕ್ತಿ ನಿಮಗೆ ಹೊಡೆಯೋದಕ್ಕೂ ಮೊದಲು 1 ಸೆಕೆಂಡ್ ಯೋಚಿಸ್ತಾನ. ಆನ್ಸರ್ ಇಸ್ ನೋ, ಇಲ್ಲ. ಯಾಕಂದ್ರೆ ಆ ವ್ಯಕ್ತಿಯ ಬ್ರೈನ್ ಅವನಿಗೆ ಹೇಳುತ್ತೆ ನೀನಂತೂ ಸ್ಟ್ರಾಂಗ್ ಇದೆಯಾ, ಅವನಂತೂ ನೋಡೋದಕ್ಕೆ ಶಿಲೆ ಕೆತ್ತ ತರ ಇದ್ದಾನೆ, ಹೊಡಿ ಅವನಿಗೆ. ಮತ್ತೆ ಈಗ ನಿಮ್ಮ ಮೈಂಡ್ ಹೇಳುತ್ತೆ ಅರೆ ನೀನ್ ತುಂಬಾ ವೀಕ್ ಇದೆಯಾ, ಮೊದಲು ಕೈ ಎತ್ಬೇಡ. ಅಂದ್ರೆ ಮೊದಲು ನೀವು ಸ್ವಲ್ಪ ಖಂಡಿತ ಹೆದರ್ತೀರಾ. ದಟ್ ಈಸ್ ದ ಪವರ್ ಆಫ್ ಫಿಸಿಕಲ್ ಸ್ಟ್ರೆಂತ್. ನಾನು ತುಂಬಾ ವ್ಯಕ್ತಿಗಳನ್ನ ನೋಡಿದೀನಿ, ಅವರು ತಮ್ಮ ವೈಫ್, ತಂಗಿ ಮತ್ತೆ ಮಗಳನ್ನ ಕರ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಮತ್ತೆ ಕೆಲವು ಹಲ್ಕಟ್ ಜನ ಲುಚ್ಚಾ ಸ್ಟೂಡೆಂಟ್ಸ್ ಗಳು ಅವರ ವೈಫ್, ತಂಗಿ ಅಥವಾ ಮಗಳನ್ನ ಗುರಾಯಿಸ್ತಿರ್ತಾರೆ. ಮತ್ತೆ ಆ ವ್ಯಕ್ತಿ ಲಿಟರಲಿ ಏನು ಹೇಳೋದಿಲ್ಲ. ಒಬ್ಬ ವ್ಯಕ್ತಿಲಿ ಮೊದಲು ಕಾಣೋದೆ ಅವನ ಬಾಡಿ ಸ್ಟ್ರಕ್ಚರ್. ಅದಕ್ಕೆ ಏನಾದ್ರೂ ನಿಮ್ಮ ಬಾಡಿ ಸ್ಟ್ರಕ್ಚರ್ ನೋಡೋದಕ್ಕೆ ವೀಕ್ ಕಾಣ್ತಿದ್ರೆ ಜನ ನಿಮ್ಮನ್ನ ಲೈಟ್ ಆಗಿ ತಗೋತಾರೆ, ಮತ್ತೆ ನಿಮ್ಮ ಮೈಂಡ್ ಕೂಡ ನಿಮ್ಮನ್ನ ಲೈಟ್ ಆಗಿ ತಗೊಳುತ್ತೆ, ಎಲ್ಲಾ ಕಡೆಗೆ ಎಣಿಸ್ತಾರೆ. ಅಂಡ್ ದಟ್ ಈಸ್ ಫ್ಯಾಕ್ಟ್. ಇದನ್ನ ನೀವು ಬದಲಿಸೋದಕ್ಕಾಗಲ್ಲ. ಜನ ಒಬ್ಬ ಸ್ಟ್ರಾಂಗ್ ವ್ಯಕ್ತಿನ ಯಾವ ತರ ಟ್ರೀಟ್ ಮಾಡ್ತಾರೋ ಆ ತರ ಒಬ್ಬ ವೀಕ್ ವ್ಯಕ್ತಿ ಜೊತೆ